ಇದ್ದೆ. ಆಮೇಲೆ ಕಸ್ಟಮರ್ ಒಂದು ನಾಯಿ ಬನ್ನಿ ಅಂತ ಅಂದ್ಕೊಟ್ಟಿದ್ರು. ಅಂದರೆ ಕಾರಲ್ಲಿ ಅಲೋನಿಗೆ ಫೀಲ್ ಆಗುತ್ತೆ ಅಂದ್ಬಿಟ್ಟಿಲ್ಲ, ನನ್ನ ಹತ್ರ ಬಿಟ್ಟಿದ್ರು. ತುಂಬ ಚೆನ್ನಾಗಿ ಆಡ್ತಾಯಿತ್ತು. ಅದೇನಪ್ಪ ಅಂದರೆ ಅದ್ರ ಹತ್ರ ಇದ್ರಾಗನೇ ಸೈಲೆಂಟಾಗಿರುತ್ತೆ, ದೂರ ಹೋದರೆ ಕಿರ್ಚಾಡ್ತಾಯಿತ್ತು. ಚೆನ್ನಾಗ್ಬಿಟ್ಟು ಹಂಗೆ ಕೂತ್ಕೊಂಡಿದ್ದೆ. ಗಾಡಿಗಳು ಇವತ್ತು ತುಂಬ ಜಾಸ್ತಿನೇ ಬಂದಿದ್ದು. ಅದಾದಮೇಲೆ ಸ್ವಲ್ಪ ಕೂತ್ಕೊಂಡಿದ್ದೆ. ಸಂತೂನು ಬಂದ 5 ಗಂಟೆಗೆ. ಊಟ ಮಧ್ಯಾಹ್ನ ಮಾಡಿರಲಿಲ್ಲ, ಅದು ಗಾಡೀಲಿ ಸ್ವಲ್ಪ ಜಾಸ್ತಿ ಇತ್ತು. ಅಂದ್ಬಿಟ್ಟು 5 ಗಂಟೆಗೆ ಊಟ ಮಾಡಿದೆ. ನಾನು ಅವ್ನು ಕೂತ್ಕೊಂಡು ಊಟ ಮಾಡಿ ಇನ್ನೊಬ್ಬ ಫ್ರೆಂಡ್ ಬಂದ, ಅವನು ಮಾತಾಡ್ಸ್ಕೊಂಡು ಅದಾದಮೇಲೆ ಸಂತೂರ್ ತಮ್ಮ ಬಂದ, ಬಾರೋ ಆಣೆಕಲ್ಗೆ ಹೋಗೋಣ ಅಂತ. ಸರಿ ಆಣೆಕಲ್ಗೆ ಹೋಗೋ ಪ್ಯಾಂಟ್ ಚೇಂಜ್ ಮಾಡಿಸ್ಕೊಂಬಂದ್ರೆ. ಅದಾದ್ಮೇಲೆ ಮನೆಗೆ ಬಂದಿದ್ದೆ. ನಮ್ಮ ಅಣ್ಣ ಫೋನ್ ಮಾಡ್ದೆ, ಬಾರೋ ಸ್ವಲ್ಪ ಕಂಪ್ನಿ ಹತ್ರ ಡ್ರಾಪ್ ಮಾಡೋಣ ಅಂತ. ಹೋಗಿ ಬಸ್ ವೆಯ್ಟ್ ಮಾಡಿಬಿಟ್ಟು ಬರೋ ತನಕ ಕಾಯ್ತಾ ಇದ್ದೆ. ಅದಾದ್ಮೇಲೆ ಬಸ್ಸಿಂದ ಅವನು ಬಂದಾದ್ಮೇಲೆ ಸರಿ ಊಟ ತಗೋಬೇಕಂದ. ಸರಿ ಅಂದ್ಬಿಟ್ಟು ಊಟದ ಅಂಗಡಿ ಹತ್ರ ಆಮೇಲೆ ಮನೆಗೆ ಬಂದಮೇಲೆ ಬೇಜಾರಾದಾಗ ನೋಡಿ ಈ ಥರ ಈ ಕಾಯಿನ್ಸಲ್ಲಿ ಆಟಾಡ್ತಾ ಇರ್ತೀನಿ. ನಾನು ಆಲ್ರೆಡಿ ತುಂಬ ಕಾಯಿನ್ಸ್ ಕೂಡಿಟ್ಟಿದ್ದೀನಿ. ಬೇಜಾರಾದಾಗಲ್ಲ ಕಾಯಿನ್ಸ್ ಎತ್ಕೊಂಡು ಆಟಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಇಷ್ಟು. ಮತ್ತೆ ನಾಳೆ ಸಿಗೋಣ.